ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನು ಅಂತಂದ್ರೆ, ಶತ್ರು ಸಂಹಾರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೂಲಿಕೆ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಶತ್ರು ಸಂಹಾರಕ್ಕೆ ತುಂಬಾ ಕಾಟ ಕೊಡ್ತಾರೆ, ಹೋದಲ್ಲಿ ಬಂದಲ್ಲಿ ನಮ್ಮನ್ನ ಬದುಕಕ್ ಬಿಡ್ತಾ ಇಲ್ಲ, ಬಾಳಕ್ ಬಿಡ್ತಾ ಇಲ್ಲ ಅಂತಂದ್ರೆ ನೋಡಿ, ಮರ್ವಿ ಅಂತ ಇದ್ರ ಹೆಸರು. ಇದ್ರ ಹೆಸರೇ ಮರ್ವಿ ಅಂತ ನೋಡ್ಕೊಳ್ಳಿ. ಈ ತರ ಬರ್ತದೆ, ಮರ್ವಿ ಬೇರು ಅಂತ ಇದ್ರ ಹೆಸರು, ಮರ್ವಿ ಮರ ಅಂತ ಕರಿತೀವಿ. ಇದನ್ನ ನಾವು ಏನಕ್ಕೋಸ್ಕರ ನೂಲ್ ಕಟ್ ಹಾಕೊಂಡಿದೀವಿ ಅಂತಂದ್ರೆ, ಇದರಲ್ಲಿ ಪ್ರಯೋಗ ನಾವು ಯಾರಿಗಾದ್ರೂ ಪ್ರಯೋಗ ನಮ್ಮ ಹತ್ರ ಇದನ್ನ ಇಟ್ಕೊಂಡಿದೀವಿ ಅಂತಂದ್ರೆ ಇದು ನಮ್ಮ ಮೇಲೆ ಪ್ರಯೋಗ ಮಾಡ್ತದೆ. ಇದನ್ನ ನಮ್ಮನ್ನೇ ಮರೆಸೋದಕ್ ನೋಡ್ತದೆ, ನಮಗೆ ಇದು ಮೋಸ ಮಾಡೋದಕ್ಕೆ ನೋಡ್ತದೆ. ಅದರಿಂದ ನಮಗೆ ಯಾವುದೇ ತರ ತೊಂದರೆ ಆಗಬಾರ್ದು ಅಂತ ಹೇಳಿ ಇದನ್ನ ಒಂದು ಕಟ್ಟಿ ನಾವು ಇಟ್ಕೊಂಡಿರೋದು. ಇದನ್ನ ನಾವು ಬಳಕೆ ಮಾಡಿದ್ಮೇಲೆ ಮಾತ್ರನೇ ಇದಕ್ಕೆ ಪರಿಣಾಮ ಬೀರ್ಬೇಕು, ಇದ್ರ ಕೆಲಸ ಆಗ್ಬೇಕು ಅನ್ನೋ ರೀತಿಯಲ್ಲಿ ಇದನ್ನ ಒಂದು ನಮ್ಮ ಬಂಧನದಲ್ಲಿ ಇಟ್ಕೊಂಡು ಆನಂತರ ಇದನ್ನ ಕೆಲಸ ಮಾಡ್ತಕ್ಕಂಥದ್ದು ನೋಡಿ. ಮರ್ವಿ ಅಂತ ಇದ್ರ ಹೆಸರು. ಶತ್ರುವಿನ ನಾಶಕ್ಕಂತೂ 100ಕ್ಕೆ 1000% ಕೆಲಸ ಮಾಡ್ತದೆ. ಇದ್ರನ್ನ ನಾವು ಅವರ ತಲೆ ಕೂದಲು, ಕಾಲಜ್ಜೆ ಮಣ್ಣು, ಬಟ್ಟೆ ಅಥವಾ ಅವ್ರ ಮನೆ ಬಾಗಲ್ ಮಣ್ಣು, ಇದ್ರ ಮೇಲೆ ಯಾವ್ದಾದ್ರೂ ಒಂದು ವಸ್ತುನ ಇಟ್ಕೊಂಡು ಈ ಗಿಡಮೂಲಿಕೆಯನ್ನ ನಾವು ಈ ಮರವಿ ಗಿಡಮೂಲಿಕೆಯನ್ನ ಉಪಯೋಗಿಸಿ ಇದಕ್ಕೆ ಆದಂತ ಮಂತ್ರ, ತಂತ್ರ, ಕುತಂತ್ರ ವಿದ್ಯೆಗಳನ್ನೆಲ್ಲ ಬಳಸಿ ಕರೆಕ್ಟ್ ಆದ ರೀತಿಯಲ್ಲಿ ಪ್ರಯೋಗ ಮಾಡಿದ್ದೇ ಆದ್ರೆ ನಾವು ಮಾಡಿರ್ತಕ್ಕಂಥ ವ್ಯಕ್ತಿ ಏನ್ ನಮ್ಮ ಶತ್ರು ಇದ್ದಾರೆ ಅವ್ರ ಮೇಲೆ ನಾವು ಮಾಡಿದೀವಲ್ಲ, ಆ ವ್ಯಕ್ತಿ ಇದರಿಂದ ಹೊರಬರ್ಬೇಕಾದ್ರೆ ತುಂಬಾ ಸಮಸ್ಯೆ ಆಗ್ತದೆ, ತುಂಬಾ ಕಷ್ಟ ಅನುಭವಿಸ್ತದೆ. ಇದು ಎಂತ ಉನ್ನತ ಸ್ಥಾನದಲ್ಲಿರ್ಲಿ ಶತ್ರು ಅಂತಕ್ಕಂಥವನ್ನ ತೀರಾ ಕೆಳಮಟ್ಟಕ್ಕೆ ತಂದು ಬಿಸಾಕುತ್ತೆ. ಮರ್ವಿ ಅಂತ ಇದ್ರ ಹೆಸರು. ಇದರಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದೇ ಸಾಧ್ಯತೆಗಳು ಜಾಸ್ತಿ. ತುಂಬಾ ಮರ್ವಿ ಅಂತ ಅಂದ್ರೆ ಅವ್ರು ಮಡಗಿರ್ತಕ್ಕಂಥ ವಸ್ತುಗಳನ್ನ ಮರೆತು ಬಿಡ್ತಕ್ಕಂಥದ್ದು, ಅಥವಾ ನಾವು ಮಾಡಿರ್ತಕ್ಕಂಥದನ್ನ ಅವ್ರಿಗೆ ಗೊತ್ತಿದ್ರು ಕೂಡ ಎಲ್ಲಾದ್ರೂ ಹೋಗಿ ಒಂದು ದೇವಸ್ಥಾನದಲ್ಲಿ ಹೋಗಿ ಒಂದು ತಡೆ ಗಿಡೆ ಹೊಡಿಸಿ ಸರಿ ಮಾಡ್ಬೇಕು ಅಂತಂದ್ರೆ ಅದನ್ನು ಕೂಡ ಮರೆಸ್ತದೆ. ಇದು ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ. ಇಂದು ಹೋಗೋಣ ಅನ್ನೋದು, ನಾಳೆ ಹೋಗೋಣ ಅನ್ನೋದು, ನಾಳೆದು ಈ ತರ ಮರವಾಗ್ತಕ್ಕಂಥದ್ದು ಮರ್ವಿ ಅಂತಾನೆ ಇದ್ರ ಹೆಸರು. ನಾಶ ಮಾಡ್ತಕ್ಕಂಥದ್ದಕ್ಕೆ ಈಗ ದುಡಿಮೆ ಅಂತಕ್ಕಂಥದ್ದೇ ಕೈ ಎತ್ತದಿಲ್ಲ, ಅಷ್ಟರ ಮಟ್ಟಿಗೆ ಇದು ಕೆಲಸ ಮಾಡ್ತದೆ. ಶತ್ರುವಿನ ಸಂಹಾರಕ್ಕಂತ ಹೇಳಿ ಮಾಡಿಸ್ದಂಗಿರ್ತದೆ. ಇದರಲ್ಲಿ ನಾವು ಬಳಕೆ ಮಾಡಿ ಅವ್ರು ಯಾರು ಅಂತ ಈಗ ನಿಮ್ಗೆ ಶತ್ರುವಿನ ಒಂದು ಫೋಟೋ ಸಿಗ್ತಾ ಇಲ್ಲ, ಅವರ ಮನೆ ನಂಬರ್ ಸಿಗ್ತಾ ಇಲ್ಲ, ಅವ್ರ ಫೋಟೋ, ಬಟ್ಟೆ, ಯಾವ ವಸ್ತುನು ಸಿಗ್ತಾ ಇಲ್ಲ, ಏನ್ ಮಾಡೋದು ಅಂತಂದ್ರೆ ಇದನ್ನ ಸಾಮಾನ್ಯವಾಗಿ ಅವ್ರ ಫೋನ್ ನಂಬರ್ ಮೇಲೆ ಬೇಕಾದ್ರೆ ಪ್ರಯೋಗ ಮಾಡ್ಬೋದು, ಅಥವಾ ಅವ್ರ ಗಾಡಿ ನಂಬರು, ಅವ್ರ ಫೋನ್ ನಂಬರು, ಈ ತರ ಯಾವ್ದ್ರ ಮೇಲಾದ್ರೂ ಪ್ರಯೋಗ ಮಾಡ್ಬೋದು. ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಮರ್ವಿ ಅಂತಂದ್ರೆ ಏನ್ ಸಾಮಾನ್ಯವಾದಂತ ಗಿಡಮೂಲಿಕೆ ಅಲ್ಲ ಇದು. ಯಾವ ವಿಚಾರನೂ ಮರೆಸ್ತದೆ. ತುಂಬಾ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವನ್ನ ದರಿದ್ರನ್ ಮಾಡಿ ಒಂದೇ ಮಟ್ಟಿಗೆ ಜೀರೋ ಮಾಡಿ ಕೆಳಕ್ ತಿಂದಿಳಿಸ್ತದೆ. ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಇದರಲ್ಲಿ ಏನಾದ್ರೂ ಒಂದು ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರು, ನಮ್ಮ ಶತ್ರುಗಳು ಒಂದು ಬಿಸ್ನೆಸ್ ಅಲ್ಲಿ ಇರ್ತಾರೆ, ಅವ್ರನ್ನ ನಾವು ಹೆಂಗಾದ್ರೂ ಮಾಡಿ ಕೆಳಮಟ್ಟಕ್ಕೆ ತರೋದಕ್ಕೆ ಅದಕ್ಕಂತೂ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಯಾಕಂತಂದ್ರೆ ಮರ್ವಿ ಆಟೋಮೆಟಿಕಲಿ ಕೆಲಸ ಬಿಡಿಸ್ತಕ್ಕಂಥ ಒಂದು ಸಾಧ್ಯತೆ ಮಾಡ್ತದೆ. ಮೈಕೈ ನೋವು ಬರ್ತಕ್ಕಂಥದ್ದು, ಪದೇ ಪದೇ ಸುಸ್ತಾಗ್ತಕ್ಕಂಥದ್ದು, ಈ ತರವಾದಂತ ತುಂಬಾ ಕಾಟ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತದೆ ಈ ಗಿಡಮೂಲಿಕೆ ಮೂಲಕ. ಇದ್ರನ್ನ ನಾವು ಸೇರಿಸಿ ಸ್ವಲ್ಪ ಮುಳ್ಳಂದಿ ಮುಳ್ಳು, ಹಂದಿ ಮುಳ್ಳು ಇವನ್ನೆಲ್ಲ ಸೇರಿಸಿ ಇದ್ರಲ್ಲಿ ಕಟ್ಟಿ ತಗೊಂಡೋಗಿ ಅವರು ವಾಸಸ್ಥಳದಲ್ಲಿ ಏನಾದ್ರೂ ಒಂದು ಜಾಗದಲ್ಲಿ ಹಾಕ್ಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಏಳಿಗೆ ಆಗಕ್ಕಾಗಲ್ಲ. ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ ಮರ್ವಿ ಅಂತಂದ್ರೆ. ಅದೇನು ಸಾಮಾನ್ಯವಾದದಂತದಲ್ಲ ಇದು. ಅದರಲ್ಲೂ ಕೂಡ ವಾಸ್ತುಗಳಂತೂ ಇದು ಯಾವುದೇ ಕಾರಣಕ್ಕೂ ಎಂತ ನಾವು ಕಸುಬು ಕಲ್ತಿದೀವಿ ನಾವು ಕೂಡ ಇದನ್ನ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಿಲ್ಲ ಇದನ್ನ. ಅಷ್ಟು ಕೆಟ್ಟದ್ದಿದು. ಯಾಕಂತಂದ್ರೆ ಸಮಸ್ಯೆ 100 ತರದಲ್ಲಿ ತಂದು ಹೊಡ್ತದೆ. ಮತ್ತೆ ಇದು ಅವ್ರವ್ರಿಗೆ ಜಗಳ ತಂದು ಮಡಗ್ತಕ್ಕಂಥದ್ದು, ಮನೆಯಲ್ಲಿ ನೆಮ್ಮದಿ ಇಲ್ದಿರ್ತಂತ ಜೀವನ ಮಾಡ್ತಕ್ಕಂಥದ್ದು. ಆ ರೀತಿ ಶತ್ರುವಿನ ಸರ್ವನಾಶಕ್ಕಂತೂ ಹೇಳಿ ಮಾಡಿಸ್ದಂಗಿರ್ತದೆ. ತುಂಬಾ ಪವರ್ಫುಲ್. ಇದನ್ನ ಕೂತ್ಕೊಂಡು ನಾವು ಪ್ರಯೋಗ ಮಾಡಿದ್ವ ವ್ಯಕ್ತಿಗೆ ಅಂತಂದ್ರೆ ಅವರು ಪರಿಹಾರ ಮಾಡ್ಕೋಬೇಕಾದ್ರೆ ಸಹಸ್ರ ಒಂದು ಏನ್ ಪ್ರಯತ್ನ ಅವರು ಇದನ್ನ ನಾವು ಪರಿಹಾರ ಮಾಡ್ಕೋಬೇಕು ಅಂತ ಇಂತ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರು ಕೂಡ ಪರಿಹಾರ ಆಗಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇದು ಮರಿಸ್ತದೆ, ಬಿಡಿಸ್ತದೆ, ಮತ್ತೆ ಅದ್ರ ಕೆಲಸ ಅದ್ ಮಾಡ್ತದೆ. ಹಂಗಾಗಿ 100 ಸರಿ ಯೋಚನೆ ಮಾಡ್ಬೇಕು ಯಾರ ಮೇಲಾದ್ರೂ ನಾವು ಪ್ರಯೋಗ ಮಾಡಬೇಕಾದ್ರೆ. ಸುಮ್ಮನೆ ಯಾವ್ದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ದ್ವೇಷ ಇಟ್ಕೊಂಡು ಒಬ್ಬರ ಮೇಲೆ ಪ್ರಯೋಗ ಮಾಡೋದು ಒಳ್ಳೇದಲ್ಲ. ಪ್ರಯೋಗ ಮಾಡತಕ್ಕಾಗಿ ಅದಕ್ಕೆ ಆದಂತ ಸೂಕ್ತವಾದಂತ ಮಾಹಿತಿ ಇರಬೇಕು. ಆ ವ್ಯಕ್ತಿ ನಮ್ಮನ್ನ ಯಾವುದೇ ಕಾರಣಕ್ಕೂ ಬದುಕಕ್ ಬಿಡ್ತಾ ಇಲ್ಲ, ತುಂಬಾ ಸಮಸ್ಯೆ ಮಾಡ್ತಾನೆ, ಅವನಿದ್ರೆ ನಾವು ಉದ್ಧಾರ ಆಗೋಕ್ಕೆ ಚಾನ್ಸ್ ಇಲ್ಲ ಅನ್ನೋ ಅಂತ ಒಂದು ಸಂದರ್ಭ ಬಂದಾಗ ಮಾತ್ರನೇ ಬಳಕೆ ಮಾಡ್ಬೇಕು ಇದನ್ನ. ಸುಮ್ನೆ ಏಕಾಏಕಿ ಯಾರಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡೋದು ಬಹಳ ತಪ್ಪಾಗ್ತದೆ.
ಯಾಕಂತಂದ್ರೆ ನಾವು ಪ್ರಯೋಗ ಮಾಡ್ಬಿಡ್ತೀವಿ, ಮಾಡದಂತ ವಿಚಾರ ಬೇರೆ, ಮಾಡಿಸ್ತದಂತ ವಿಚಾರನೂ ಬೇರೆ. ನಾವು ಯಾರಿಗ್ ಮಾಡಿರ್ತೀವಿ ಅವ್ರು ಅನುಭವಿಸ್ತಕ್ಕಂಥ ನೋವು, ಅದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಷ್ಟ್ರ ಮಟ್ಟಿಗೆ ಕೆಲಸ ಮಾಡುತ್ತೆ ಇದು. ಯಾಕಂತಂದ್ರೆ ಮರ್ವಿ ಅಂತಂದ್ರೆ ಅದು ಏನು ಸಾಮಾನ್ಯವಾದಂತ ಗಿಡಮೂಲಿಕೆ ಅಲ್ಲ, ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಇದ್ರ ಮೇಲೆ ಮಾಡ್ಬೇಕಾದ್ರೆ ನಾನು ಹೆಸರು ಮಾತ್ರ ಹೇಳಿದ್ದೀನಿ, ಬರೀ ಬೇರ್ ತೋರಿದ್ದೀನಿ, ಅದರ ಎಲೆನೂ ಕೂಡ ನಾನು ತೋರಿಲ್ಲ. ಯಾಕಂತಂದ್ರೆ ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ ಇದು. ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಯಾರಾದ್ರೂ ಗೊತ್ತಿರೋರು ಇದು ಮರ್ವಿ ಅಂತಕ್ಕಂಥ ಮರ ಗೊತ್ತಿದ್ರೆ ಸುಮ್ನೆ ಅದ್ರ ಚಕ್ಕೆನ ಒಂದ್ ಸ್ವಲ್ಪ ಒಂದು ರಂಜಿ ಕಡ್ಡಿ ಅಷ್ಟು ಏನಾದ್ರೂ ಎತ್ಕೊಂಡ್ಬಂದು ಮನೇಲಿ ಇಟ್ಕೊಳ್ಳೋದು ಪ್ರಯತ್ನ ಪಡಿ, ಗೊತ್ತಾಗುತ್ತೆ ಅದ್ರ ಪವರ್ ಏನು ಅಂತ, ಏನ್ ಕೆಲಸ ಮಾಡ್ತದೆ ಅಂತ. ಬರೀ ಒಂದು ದಿನದಲ್ಲೇ ಕೆಲಸ ತೋರುತ್ತೆ ಅದು, ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಹಂಗಾಗಿ ಸೂಕ್ತವಾದಂತ ರೀತಿಯಲ್ಲಿ ಇದನ್ನ ತಿಳ್ಕೊಂಡು ಒಳ್ಳೆ ರೀತಿಯಲ್ಲಿ ತಂದು ಸಿದ್ಧಿ ಮಾಡಿಕೊಂಡು ಆನಂತರ ಪ್ರಯೋಗ ಮಾಡೋದು ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ನಮಸ್ಕಾರ, ಒಳ್ಳೇದಾಗಲಿ.